ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅನು ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಅಕ್ಕಿ ಹಿಟ್ಟಿನಿಂದ ತುಂಬಾನೇ ಪರ್ಫೆಕ್ಟ್ ಆಗಿ ರುಚಿಯಾಗಿ ಯಾವುದೇ ರೀತಿ ಕಷ್ಟ ಇಲ್ಲದೇನೆ ಸುಲಭವಾಗಿ ಅಕ್ಕಿ ರೊಟ್ಟಿನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದನ್ನ ಉಕ್ಕರಿಸಿದ ಅಕ್ಕಿ ರೊಟ್ಟಿ, ಉಬ್ಬು ರೊಟ್ಟಿ ಅಂತ ಕೂಡ ಕರೀತಾರೆ. ತುಂಬಾನೇ ಚೆನ್ನಾಗಿರುತ್ತೆ. ಕೆಲವೊಬ್ಬರಿಗೆ ಮಾಡೋದಕ್ಕೆ ಹೋದ್ರೆ ಅಕ್ಕಿ ರೊಟ್ಟಿ ಅರಿಯೋದು ಮತ್ತೆ ಹಿಟ್ಟು ನಾದೋದ್ರಲ್ಲಿ ಪ್ರಾಬ್ಲಮ್ ಆಗೋದ್ರಿಂದ ಆ ರೀತಿ ಆಗುತ್ತೆ. ಅದನ್ನೆಲ್ಲ ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸುಲಭವಾಗಿ ಮಾಡೋ ವಿಧಾನ ಹೇಗೆ ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಖಂಡಿತ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಆ ರೀತಿ ನೋಡಿದ್ರೆ ಮಾತ್ರನೇ ಇದ್ರ ಬಗ್ಗೆ ನಿಮಗೆ ಪೂರ್ತಿಯಾಗಿ ಅರ್ಥ ಆಗುತ್ತೆ. ನೀವು ಕೂಡ ಪರ್ಫೆಕ್ಟ್ ಆಗಿನೇ ಸುಲಭವಾಗಿ ಫೇಲ್ ಆಗದೆ ಅಕ್ಕಿ ರೊಟ್ಟಿನ ಮಾಡ್ಕೊಳ್ಬೋದು. ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ನೋಡಿದ ಮೇಲೆ ಇಷ್ಟ ಆದ್ರೆ ನಾನು ಯಾವಾಗಲೂ ಹೇಳೋ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ, ಆಯ್ತಾ. ಈ ಅಕ್ಕಿ ರೊಟ್ಟಿನ ಮಾಡ್ಕೊಳ್ಳೋದಕ್ಕೆ ಒಲೆ ಮೇಲೆ ಕಡಾಯಿನ ಇಟ್ಕೊಂಡು ಸ್ಟವ್ ಅನ್ನ ಆನ್ ಮಾಡ್ಕೊಂಡಿದ್ದಾದ ನಂತರ ನಾನೀಗ ತೋರಿಸಿದ್ನಲ್ವಾ ಆ ಕಪ್ನಲ್ಲಿ 3 ಕಪ್ಪು ನೀರನ್ನ ಹಾಕೊಂಡಿದ್ದೀನಿ. ಈಗ ನೀರನ್ನ ಸೇರಿಸಿದಾಗಿದೆ. ಲೋ ಫ್ಲೇಮ್ನಲ್ಲಿ ಇಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಅದಾದ ನಂತರ 1 ಟೀ ಸ್ಪೂನ್ ಎಣ್ಣೆ ಅಥವಾ ತುಪ್ಪನ ನೀರಿಗೆ ಸೇರಿಸ್ಬೇಕು. ನಾನಿಲ್ಲಿ ಎಣ್ಣೆ ಹಾಕೊಂಡಿದ್ದೀನಿ. ಮತ್ತೆ ಇದಕ್ಕೀಗ ಕೊನೆಯದಾಗಿ ನಾವು 2 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಒಂದು ಸಣ್ಣ ಬೌಲ್ಗೆ ಹಾಕೊಂಡು ಅದಕ್ಕೆ ಒಂದು ಅರ್ಧ ಗ್ಲಾಸ್ ನೀರನ್ನು ಸೇರಿಸಿ ಗಂಟುಗಳಿಲ್ಲದೆ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ನೀರಿಗೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಉರಿನ ಮೀಡಿಯಂನಲ್ಲಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದು ಕುದಿ ಬರೋವರೆಗೂ ಕುದಿಸ್ಬೇಕು. ಈಗ ನೀರು ಚೆನ್ನಾಗಿ ಕುದಿತಾ ಇದೆ. ಇದಕ್ಕೆ ನಾನು 1.5 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಅಳತೆ ಮಾಡಿ ಇಟ್ಕೊಂಡಿರೋದನ್ನ ಹಾಕ್ತಾ ಇದ್ದೀನಿ ನೋಡಿ. ಈ ಟೈಮ್ನಲ್ಲಿ ಉರಿನ ಲೋನಲ್ಲಿ ಇಟ್ಕೊಳ್ಳಿ. ನಾವು ಯಾವ ಕಪ್ನಲ್ಲಿ ನೀರನ್ನು ಅಳತೆ ಮಾಡಿ ತಗೊಳ್ತೀವೋ ಸೇಮ್ ಕಪ್ನಲ್ಲೇನೆ 3 ಕಪ್ಪು ನೀರಿಗೆ 1.5 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ತಗೊಂಡ್ರೆ ಅಕ್ಕಿ ರೊಟ್ಟಿನ ಪರ್ಫೆಕ್ಟ್ ಆಗಿ ಮಾಡ್ಕೊಳ್ಬಹುದು. ಈ ಒಂದು ಅಳತೆನಲ್ಲಿ ಅಕ್ಕಿ ಹಿಟ್ಟನ್ನು ಹಾಕಿದ ನಂತರ ಕಂಟಿನ್ಯೂಸ್ ಆಗಿ ಚೆನ್ನಾಗಿ ರೀತಿ ಗಂಟುಗಳನ್ನ ಹೊಡಿತಾ ನಾವು ಮಿಕ್ಸ್ ಮಾಡಬೇಕು ನೋಡಿ. ಲೋ ಫ್ಲೇಮ್ನಲ್ಲೇ ಇಟ್ಕೊಂಡಿದ್ದೀನಿ. ಇದನ್ನ ಮಾತ್ರ ಮರಿಬೇಡಿ. ಈ ಟೈಮ್ನಲ್ಲಿ ಉರಿನ ಜಾಸ್ತಿ ಇಟ್ಕೊಳ್ಬಾರ್ದು. ನೋಡ್ತಿದ್ದೀರಲ್ವಾ, ಲೋ ಫ್ಲೇಮ್ನಲ್ಲಿ ಒಂದು 3 ನಿಮಿಷ ಆದ ನಂತರ ಹಿಟ್ಟಿನ ಕನ್ಸಿಸ್ಟೆನ್ಸಿ ಈ ರೀತಿ ಆಗಿರುತ್ತೆ. ಇನ್ನೂ ಕೂಡ ಇದನ್ನ ತಿರುಗಿಸೋದೇನು ಬೇಡ. ಸ್ಟವ್ ಅನ್ನ ಆಫ್ ಮಾಡ್ಕೊಂಡು ಬಿಡೋಣ. ಈ ಒಂದು ಕನ್ಸಿಸ್ಟೆನ್ಸಿ ಬಂದ್ರೆ ಆಯ್ತು. ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟು ನೀವು ಬೇಕಾದ್ರೆ ಇದನ್ನ ಹೀಗೇನೆ ಮುಚ್ಚಿಡ್ಬೋದು ಒಂದು 5 ನಿಮಿಷ, ಅಥವಾ ಹಾಗೆ ಮುಚ್ಚದೆ ಇಟ್ಟರು ಕೂಡ ಪರವಾಗಿಲ್ಲ. ಒಂದು 5 ನಿಮಿಷ ಮುಚ್ಚಿಡೋದ್ರಿಂದ ಅಕ್ಕಿ ಹಿಟ್ಟು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಅದಾದ ನಂತರ ಕಡಾಯಿನಿಂದ ತೆಗೆದು ಒಂದು ಪ್ಲೇಟ್ಗೆ ಹಾಕೊಳ್ತಾ ಇದ್ದೀನಿ. ಇದನ್ನ ನಾವೀಗ ಚೆನ್ನಾಗಿ ನಾದ್ಕೊಳ್ಬೇಕಾಗತ್ತೆ. ತುಂಬಾ ಬಿಸಿ ಇರಬೇಕಾದ್ರೆ ನಾದೋದಕ್ಕಾಗೋದಿಲ್ಲ. ಒಂದು ಸ್ವಲ್ಪ ತಣ್ಣಗಾದ ನಂತರ ಈ ರೀತಿ ನಾನು ನೀರು ತಗೊಂಡಿದ್ದೀನಿ, ನಾರ್ಮಲ್ ಆಗಿರುವ ನೀರು. ಅದರಲ್ಲಿ ಕೈನ ಮುಣುಗಿಸಿ ಈ ರೀತಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಳಿ. ನಾವು ಎಷ್ಟು ಚೆನ್ನಾಗಿ ಅಕ್ಕಿ ಹಿಟ್ಟನ್ನು ನಾವೀಗ ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ನಾದ್ತೀವಿ ನೋಡಿ, ಅಷ್ಟು ಪರ್ಫೆಕ್ಟ್ ಆಗಿ ರೊಟ್ಟಿನ ಮಾಡ್ಕೊಳ್ಬೋದು. ಅರಿಯೋದಿಲ್ಲ, ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ನೋಡ್ತಿದ್ದೀರಲ್ವಾ, ನಾನು ಮಧ್ಯ ಕೈನ ಒದ್ದೆ ಮಾಡ್ತಾ ಈ ರೀತಿ ಹಿಟ್ಟನ್ನು ನಾದ್ತಾ ಇದ್ದೀನಿ. ಒಂದು 4 ರಿಂದ 5 ನಿಮಿಷ ನಾದಿದ್ರೆ ತುಂಬ ಒಳ್ಳೆಯದು. ಈ ರೀತಿ ಹಿಟ್ಟು ಹದವಾಗಿ ರೆಡಿ ಆಗುತ್ತೆ. ಈಗ ಇದನ್ನ ನೀವು ರೊಟ್ಟಿ ಯಾವ ಸೈಜ್ನಲ್ಲಿ ಬೇಕು ಅಂತ ನೋಡಿಕೊಂಡು ಉಂಡೆಗಳನ್ನು ಮಾಡಿಕೊಂಡು ಮೊದಲು ಇಟ್ಕೊಳ್ಳಿ ಪ್ಲೇಟ್ನಲ್ಲಿ. ಈ ರೀತಿ ಮಾಡೋದ್ರಿಂದ ಅಕ್ಕಿ ರೊಟ್ಟಿನ ಸುಲಭವಾಗಿ ಮಾಡ್ಕೊಳ್ಬೋದು. ಎಲ್ಲ ಒಂದೇ ಸರ್ತಿ ಉಂಡೆಗಳನ್ನು ಮಾಡಿಟ್ಕೊಂಡು ಬಿಡಬೇಕು. ನಾನೀಗ ನೋಡಿ ಈ ಸೈಜ್ನಲ್ಲಿ ಉಂಡೆಗಳನ್ನು ಮಾಡ್ಕೊಂಡಿದ್ದೀನಿ. ನೀವು ಸಣ್ಣದು ಬೇಕಾದರೆ ಸಣ್ಣದು ಮಾಡ್ಕೊಳ್ಬೋದು. ಒಂದು ಉಂಡೆನ ತಗೊಂಡು ಈ ರೀತಿ ಒಣ ಅಕ್ಕಿ ಹಿಟ್ಟನ್ನು ಹಾಕ್ಬಿಟ್ಟು ಲಟ್ಟಿಸ್ಕೊಳ್ಬೇಕಾಗತ್ತೆ. ನಾನು ನೋಡಿ ತೋರಿಸ್ತಾ ಇದ್ದೀನಲ್ವಾ ಫ್ರೆಂಡ್ಸ್, ಈ ರೀತಿ ಕೈನಲ್ಲಿ ಒಂದು ಸ್ವಲ್ಪ ಅಗಲ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಅಕ್ಕಿ ರೊಟ್ಟಿನ ಸುಲಭವಾಗಿ ಮಾಡ್ಕೊಳ್ಬೋದು, ಅರಿಯೋದಿಲ್ಲ. ನಾನೀಗ ನಿಧಾನವಾಗಿ ಅಕ್ಕಿ ಹಿಟ್ಟನ್ನು ಹಾಕ್ತಾ ಒಣ ಅಕ್ಕಿ ಹಿಟ್ಟನ್ನು ಹಾಕ್ತಾ ಲಟ್ಟಿಸ್ತಾ ಇದ್ದೀನಿ ನೋಡಿ. ಇಷ್ಟು ತೆಳುವಾಗಿ ಇರೋ ರೀತಿ ಲಟ್ಟಿಸ್ಕೊಂಡಿದ್ದೀನಿ. ನೀವು ಇನ್ನೊಂದು ಸ್ವಲ್ಪ ದಪ್ಪ ಬೇಕಿದ್ರೆ ನಿಮ್ಮ ಇಷ್ಟ, ದಪ್ಪ ಕೂಡ ಮಾಡ್ಕೊಳ್ಬೋದು. ಅಕ್ಕಿ ರೊಟ್ಟಿನ ಮಾಡಿ ಪಕ್ಕಕ್ಕೆ ತೆಗೆದಿಟ್ಕೊಂಡ ನಂತರ ನಾನು ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ. ಈ ಟೈಮ್ನಲ್ಲಿ ತುಂಬ ಜಾಸ್ತಿ ಪ್ರೆಷರ್ ಹಾಕಿ ನಾವು ಲಟ್ಟಿಸುವ ಅಗತ್ಯ ಇಲ್ಲ. ಹಿಟ್ಟು ಮೃದುವಾಗಿರುತ್ತಲ್ವಾ, ಬೇಗನೆ ಈ ರೀತಿ ಸ್ಪ್ರೆಡ್ ಆಗುತ್ತೆ. ತುಂಬ ಗಟ್ಟಿಯಾಗಿ ಲಟ್ಟಿಸಿ ನಾವು ಇದನ್ನ ಕಷ್ಟ ಬಂದು ಇದು ಮಾಡ್ಬೇಕಂತೇನಿಲ್ಲ. ಅಕ್ಕಿ ರೊಟ್ಟಿನೆಲ್ಲ ಮಾಡ್ಕೊಂಡಿದ್ದಾದ ನಂತರ ಇದನ್ನ ಬೇಯಿಸ್ಕೊಳ್ಳೋದಕ್ಕೆ ಒಂದು ಕಾವಲಿನ ಒಲೆ ಮೇಲಿಟ್ಟು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ. ಮೀಡಿಯಂ ಫ್ಲೇಮ್ನಲ್ಲೇ ಇರಬೇಕು. ಉರಿನ ಜಾಸ್ತಿ ಕಡಿಮೆ ಮಾಡಬೇಡಿ. ನಂತರ ರೊಟ್ಟಿನ ಹಾಕಿಬಿಟ್ಟು ಒಂದು ಕಡೆ ನೀರನ್ನು ಸವರಬೇಕು. ನಾವು ಜೋಳದ ರೊಟ್ಟಿ ಮಾಡೋದಕ್ಕೆ ಹೇಗೆ ಪ್ರೋಸೆಸನ್ನು ಫಾಲೋ ಮಾಡ್ತೀವೋ ಅದೇ ರೀತಿನೇ ಮಾಡಬೇಕಾಗಿರೋದು.
ಎರಡೂ ಕಡೆ ಕೂಡ ಈ ರೀತಿ ಚೆನ್ನಾಗಿ ಬೇಯಿಸ್ಕೊಂಡು ರೊಟ್ಟಿನ ಪ್ಲೇಟ್ನಲ್ಲಿ ತೆಗೆದುಕೊಂಡಿದ್ದೀನಿ. ಉಳಿದಿರುವಂತಹ ರೊಟ್ಟಿಗಳನ್ನು ಕೂಡ ಇದೇ ರೀತಿನೇ ನಾವು ಬೇಯಿಸ್ಕೊಳ್ಬೇಕು. ರೊಟ್ಟಿನ ಈ ರೀತಿ ಕಾವಲಿ ಮೇಲೆ ಹಾಕ್ಬಿಟ್ಟು ತಕ್ಷಣನೇ ನೀರನ್ನ ಅದ್ರ ಮೇಲ್ಗಡೆ ಒಂದು ಬಟ್ಟೆನ ಉಪಯೋಗಿಸ್ಬಿಟ್ಟು ಅಪ್ಲೈ ಮಾಡಿ, ಅದಾದ ನಂತರ ಇನ್ನೊಂದು ಕಡೆ ತಿರುಗಿಸಾಕಿ ಈ ರೀತಿ ಬೇಯಿಸ್ತಾ ಇದ್ದೀನಿ ನೋಡಿ. ಈ ಟೈಮ್ನಲ್ಲಿ ಮುಖ್ಯವಾಗಿ ಉರಿನ ಜಾಸ್ತಿನೇ ಇಡಬೇಕು, ಅಂದರೆ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಳ್ಬೇಕು, ಕಡಿಮೆ ಇಟ್ಕೊಳ್ಬೇಡಿ. ನೋಡಿ ಅಕ್ಕಿ ರೊಟ್ಟಿ ಎಷ್ಟು ಚೆನ್ನಾಗಿ ಉಬ್ಕೊಂಡು ಬರ್ತಿದೆ ಅಂತೇಳಿ. ರುಚಿ ಚೆನ್ನಾಗಿರುತ್ತೆ ಮತ್ತು ಮಾಡೋದಕ್ಕೆ ಯಾವುದೇ ರೀತಿ ಕಷ್ಟ ಕೂಡ ಇಲ್ಲ. ತುಂಬ ಮೃದುವಾಗಿಯೇ ಈ ಅಕ್ಕಿ ಹಿಟ್ಟಿನಿಂದ ಅಕ್ಕಿ ರೊಟ್ಟಿನ ಮಾಡ್ಬೋದು. ಟ್ರೈ ಮಾಡಿ ನೋಡಿ, ನಿಮ್ಮ ಅಭಿಪ್ರಾಯನ ತಿಳಿಸಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.